ಮಳೆಗಾಗಿ ಇಡೀ ರಾಜ್ಯ ಎದುರು ನೋಡ್ತಾ ಇರುವ ಈ ಸಂದರ್ಭದಲ್ಲಿ ಕಾವೇರಿ ಕಣಿವೆಯ ಪ್ರಮುಖ ಜಲಾಶಯಗಳ ನೀರಿನ ಮಟ್ಟ ಕುಸಿತಾ ಇದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ನೀರಿನ ಸಂಗ್ರಹದಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದ್ದು, ಮುಂದಿನ ದಿನಗಳಲ್ಲಿ ಕುಡಿಯುವ ನೀರು ಹಾಗೂ ನೀರಾವರಿ ವ್ಯವಸ್ಥೆ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಕಾವೇರಿ ನದಿ ಪಾತ್ರದ ಪ್ರಮುಖ ಜಲಾಶಯಗಳಾದ ಹಾರಂಗಿ, ಹೇಮಾವತಿ, ಕೆಆರ್ಎಸ್ ಮತ್ತು ಕಬಿನಿಯಲ್ಲಿ ನೀರಿನ ಮಟ್ಟ ಕುಸಿದಿದೆ. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಜಲಾಶಯದಲ್ಲೂ ನೀರಿನ ಮಟ್ಟ ಗಣನೀಯವಾಗಿ ಕುಸಿದಿದೆ. ಗರಿಷ್ಠ 124.80 ಅಡಿ ಸಾಮರ್ಥ್ಯದ ಜಲಾಶಯದಲ್ಲಿ ಸದ್ಯ ಕೇವಲ 81.36 ಅಡಿ ನೀರು ಮಾತ್ರ ಇದೆ. 49.452 ಟಿಎಂಸಿ ಸಂಗ್ರಹ ಸಾಮರ್ಥ್ಯ ಹೊಂದಿರುವ ಕೆಆರ್ಎಸ್ನಲ್ಲಿ ಈಗ 11.399 ಟಿಎಂಸಿ ನೀರು ಸಂಗ್ರಹವಾಗಿದ್ದು, ಬಳಕೆಗೆ ಲಭ್ಯವಿರುವ ಲೈವ್ ಸ್ಟೋರೇಜ್ ಕೇವಲ 3.020 ಟಿಎಂಸಿ ಅಡಿಯಷ್ಟಿದೆ. ಜಲಾಶಯಕ್ಕೆ 581 ಕ್ಯೂಸೆಕ್ ನೀರು ಒಳಹರಿವಾಗಿ ಬರ್ತಾ ಇದ್ದು, ಕುಡಿಯುವ ನೀರು ಹಾಗೂ ಕಾಲುವೆಗಳಿಗೆ ಸೇರಿ 436 ಕ್ಯೂಸೆಕ್ ನೀರನ್ನು ಹೊರಹರಿಸಲಾಗ್ತಾ ಇದೆ. ಕಳೆದ ಬಾರಿ ಅಣೆಕಟ್ಟಿನಲ್ಲಿ ಈ ತಿಂಗಳು ಜೂನ್ 15 ಬಹುತೇಕ 3.25% ನೀರು ತುಂಬಿತ್ತು. ಆದರೆ ಈ ಸಾರಿ ನೋಡಿದ್ರೆ ಮುಂಗಾರು ಮಳೆ ಯಾಕೋ ವಿಫಲ ಆಗಿರೋದ್ರಿಂದ ಅಣೆಕಟ್ಟೆ ನೀರಂದು ತುಂಬ ಸಮಸ್ಯೆ ಕಾಣೋ ರೀತಿ ಕಾಣಿಸ್ತಾ ಇದೆ. ಬೆಂಗಳೂರು, ಮೈಸೂರು, ಮಂಡ್ಯ, ಇನ್ನು ನಮ್ಮ ಅಣೆಕಟ್ಟೆ ಸುತ್ತ ಅಕ್ಕಪಕ್ಕದ ಗ್ರಾಮಗಳಿಗೆಲ್ಲ ಕುಡಿಯೋ ನೀರು. ಆಮೇಲೆ ನಿಗಮದ ಅಧಿಕಾರಿಗಳು ಹೇಳೋ ಪ್ರಕಾರ ಕುಡಿಯೋ ನೀರು ಈಗಿರೋ ನೀರು ಏನು 2 ತಿಂಗಳಿಗೆ ಲೆಕ್ಕದಲ್ಲಿ ಹೇಳ್ತಾ ಇದ್ದಾರೆ ಅವರು. ಹಾಗಾಗಿ ಮಿತವಾಗಿ ನೀರನ್ನ ಎಲ್ಲರೂ ಬಳಸಿದ್ರೆ ಇನ್ನೊಂದು ತಿಂಗಳು ಹೆಚ್ಚಿನದಾಗಿ ನೀರು ಸಿಗ್ಬೋದು. ನಮ್ಮ ರೈತರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಒಂದು ನಂಬಿಕೆ, ಮಳೆ ಹೋಯ್ತದೆ, ಮಳೆ ಈಗ ಕಟ್ಟೆ ತುಂಬ್ತದೆ, ಈಗ ಮಾನ್ಸೂನ್ ಬತ್ತು, ಮಳೆ ನೀರು ಬರ್ತದೆ, ಕಟ್ಟೆ ತುಂಬ್ತದೆ, ಹೆಂಗಿದ್ರು ಈಗ 3-4 ವರ್ಷದ ಏನೂ ತೊಂದರೆ ಇರಲಿಲ್ಲ. ಇದಕ್ಕೋಸ್ಸತಿ ಏನೋ ನೀರು ತುಂಬಿ ಅಚೇತವಾಗಿ ಎಲ್ಲ ತಮಿಳ್ನಾಡಿಗೆ ಹೋಯ್ತು. ಏನಂತಂದರೆ ಸರ್ಕಾರ ಇರುವಂಥ ನೀರನ್ನ ಕೆಳಗಡೆ ತಮಿಳ್ನಾಡವ್ರು ಕೇಳಿದ್ರು, ಅವರು ಕೊಟ್ಟೋ ಬಿಟ್ಟು ಅಂತ ಹೇಳೋ ಸಬೂಸು ಹೇಳ್ದೇನೆ ನೀರು ಮಡಿಕೊಂಡಿದ್ರೆ ಬೇಗ ತುಂಬ್ತದೆ, ನೀರು ರೈತರಿಗೂ ಬೇಗ ಬೆಳೆಗೆ ನೀರು ಕೊಡ್ಬೋದು. ರಾಜ್ಯದಲ್ಲೇ ಮೊದಲು ಭರ್ತಿಯಾಗುವ ಜಲಾಶಯ ಎಂಬ ಖ್ಯಾತಿಯ ಕಬಿನಿ ಈ ಬಾರಿ ಮಳೆ ಕೊರತೆಯಿಂದ ಸೊರಗಿದೆ. ಮೈಸೂರು ಜಿಲ್ಲೆಯ ಎಚ್ಡಿ ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿ ಕಾವೇರಿಯ ಉಪನದಿಯಾದ ಕಪಿಲಾ ನದಿಗೆ ಕಬಿನಿ ಜಲಾಶಯ ನಿರ್ಮಿಸಲಾಗಿದೆ. ಕಳೆದ ವರ್ಷ ಇದೇ ವೇಳೆಗೆ 15.68 ಟಿಎಂಸಿ ನೀರಿದ್ದ ಜಲಾಶಯದಲ್ಲಿ ಸದ್ಯ ಕೇವಲ 4.68 ಟಿಎಂಸಿ ನೀರು ಮಾತ್ರ ಸಂಗ್ರಹವಾಗಿದೆ. ನೀರಿನ ಮಟ್ಟವು ಕಳೆದ ಬಾರಿಗಿಂತ ಸುಮಾರು 25 ಅಡಿ ಕಡಿಮೆಯಾಗಿದ್ದು, ವಯನಾಡು ಭಾಗದಲ್ಲಿ ಮಳೆ ಕೊರತೆಯಿಂದ ಒಳಹರಿವು ಕುಂಠಿತವಾಗಿದೆ. ನಮ್ಮ ಗ್ರಾಮದಿಂದ ಕಬಿನಿ ಡ್ಯಾಮು ಹಿನ್ನೀರಿನಲ್ಲಿ 1.5 ಕಿಲೋಮೀಟ್ರ್ ಮೇಲ್ಗಡೆ ಇರ್ತೀವಿ. ಹೋದ ಸರಿ ಮೇನಲ್ಲೇ ಜಲಾಶಯ ತುಂಬಿರೋದ್ರಿಂದ ಯಾವುದೇ ನಮ್ಮ ಯಗಡದನಕೋಟೆ ತಾಲೂಕು ರೈತರಿಗೆ, ಜಾನುವಾರುಗಳಿಗೆ, ಮೇಕೆಗಳಿಗೆ, ಆಡುಗಳಿಗೆ ಯಾವುದೇ ತೊಂದರೆ ಆಗ್ತಿರಲಿಲ್ಲ. ಈ ಸರಿ ಮಳೆ ಇಲ್ಲದೇ ಇರೋದ್ರಿಂದ ವಯನಾಡು ಜಿಲ್ಲೆಗೆ ನಮ್ಮ ಡ್ಯಾಮು ತುಂಬ ಬತ್ತಿ ಹೋಗಿದೆ. ಹಾಗಾಗಿ ಇರ್ತಕ್ಕಂಥ ಶೇಖರಣೆ ಆಗಿರ್ತಕ್ಕಂಥ ನೀರನ್ನು ಹೊರಗಡೆ ಯಾವುದೇ ಕಾರಣಕ್ಕೂ ಬಿಡದೇನೆ ನಮ್ಮ ಯಗಡದನಕೋಟೆ ತಾಲೂಕಲ್ಲಿರ್ತಕ್ಕಂಥ ನಮ್ಮ ರೈತರಿಗೆ, ನಮ್ಮ ಜಾನುವಾರುಗಳಿಗೆ, ಕಾಡು ಪ್ರಾಣಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಆಗ್ರಹಿಸ್ತಾ ಇದ್ದೀನಿ. ಕೊಡಗು ಜಿಲ್ಲೆಯ ಹಾರಂಗಿ ಜಲಾಶಯದಲ್ಲಿ ಕಳೆದ ವರ್ಷ 2851.54 ಅಡಿಗಳಷ್ಟು ನೀರಿದ್ರೆ ಈ ಬಾರಿ ಕೇವಲ 2823.52 ಅಡಿಗಳಷ್ಟು ಮಾತ್ರ ನೀರು ಉಳಿದಿದೆ. ಅಂದರೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಸುಮಾರು 28 ಅಡಿಗಳಷ್ಟು ನೀರಿನ ಮಟ್ಟ ಕುಸಿದಿದೆ. ಕಳೆದ ವರ್ಷ 5.5 ಟಿಎಂಸಿ ಅಡಿಗಳಷ್ಟು ನೀರು ಸಂಗ್ರಹವಾಗಿದ್ದ ಹಾರಂಗಿಯಲ್ಲಿ ಈಗ ಕೇವಲ 2.2 ಟಿಎಂಸಿ ಅಡಿಗಳಷ್ಟು ನೀರು ಮಾತ್ರ ಉಳಿದಿದ್ದು, 3.3 ಟಿಎಂಸಿ ಅಡಿಗಳಷ್ಟು ಕೊರತೆ ಎದುರಾಗಿದೆ. ಹಾರಂಗಿ ಅಣೆಕಟ್ಟೆಯಲ್ಲಿ ಈಗ ನೀರು ಕಳೆದ ವರ್ಷ ಈ ಸಂದರ್ಭ ಏನು ಮೇ 15ಕ್ಕೆ ಡ್ಯಾಮ್ ತುಂಬಿ ಬರ್ತಿತ್ತು. ಮಳೆ ಆಗಲೇ ಪ್ರಾರಂಭ ಆಗಿತ್ತು. ಇಷ್ಟೊತ್ತಿಗೆ ಕಳೆದ ವರ್ಷ ನೀರು ಅಣೆಕಟ್ಟೆ ತುಂಬಿತ್ತು. ಆದರೆ ಈ ವರ್ಷ ಇನ್ನೂ ಕೂಡ 36 ಅಡಿ ಬ್ಯಾಲೆನ್ಸ್ ಉಳಿದಿದೆ. ಅಂದರೆ ಮಳೆ ಕಡಿಮೆ ಆಗಿದೆ. ನೀರು ಇನ್ಫ್ಲೋ ಕೂಡ ತುಂಬ ಕಡಿಮೆ ಇದೆ. ಇನ್ನೊಂದೆಡೆ ಹಾಸನ ಜಿಲ್ಲೆಯ ಗೋರೂರಿನ ಹೇಮಾವತಿ ಜಲಾಶಯದಲ್ಲೂ ನೀರಿನ ಸಂಗ್ರಹ ಕಡಿಮೆಯಾಗಿದೆ. ಮುಂಗಾರು ವಿಳಂಬವಾಗಿರುವ ಕಾರಣ ಜಲಾಶಯದಲ್ಲಿ ಕೇವಲ 4.546 ಟಿಎಂಸಿ ನೀರು ಸಂಗ್ರಹವಿದ್ದು, ಕಳೆದ ವರ್ಷಕ್ಕಿಂತ 9.828 ಟಿಎಂಸಿ ನೀರು ಕಡಿಮೆ ಇದೆ. ಜಲಾಶಯದ ಗರಿಷ್ಠ ಮಟ್ಟ 2922 ಅಡಿಯಾಗಿದ್ರೂ ಪ್ರಸ್ತುತ ನೀರಿನ ಮಟ್ಟ 2890.88 ಅಡಿಗೆ ಕುಸಿದಿದೆ. ಈ ಪರಿಸ್ಥಿತಿ ಮುಂದುವರೆದರೆ ನಾಲೆಗಳಿಗೆ ನೀರು ಬಿಡುಗಡೆ ಮಾಡುವ ಕಾರ್ಯವೂ ಮುಂದೂಡಿಕೆಯಾಗುವ ಸಾಧ್ಯತೆ ಇದೆ. ಬಳಕೆಗೆ ಲಭ್ಯ ನೀರಿನ ಸಂಗ್ರಹ 10.174 ಟಿಎಂಸಿ ಇದ್ದು, ಕಳೆದ ವರ್ಷ ಇದೇ ಸಮಯದಲ್ಲಿ 20.002 ಟಿಎಂಸಿ ನೀರಿತ್ತು. ಇಷ್ಟೊತ್ತಿಗೆ ಹೇಮಾವತಿ ಜಲಾಶಯಕ್ಕೆ ಅರ್ಧಕ್ಕಿಂತ ಮುಕ್ಕಾಲು ಭಾಗ ನೀರು ಬರಬೇಕಾಗಿತ್ತು.
ಮತ್ತು ಈಗ ಆಗಸ್ಟ್ ತಿಂಗಳಲ್ಲಿ ಜುಲೈ ಆಗಸ್ಟ್ನಲ್ಲಿ ಬಿತ್ತನೆ ಕಾರ್ಯ ಮತ್ತು ನಾಟಿ ಮಾಡುವಂಥ ಸಂದರ್ಭ ಬಂದಿದೆ. ಆದರೆ ಜಲಾಶಯದಲ್ಲಿ ನೀರಿಲ್ಲದೆ ಇರೋದ್ರಿಂದ ರೈತರು ಇವತ್ತು ಸಂಕಷ್ಟಕ್ಕೊಳಗಾಗಿದ್ದಾರೆ. ಗದ್ದೆ ಪ್ರದೇಶನ ಉಳುಮೆನೂ ಕೂಡ ಆಗಿಲ್ಲ. ಮುಂಗಾರು ವಿಳಂಬ ಮತ್ತು ಮಳೆ ಕೊರತೆಯಿಂದ ಕಾವೇರಿ ಕಣಿವೆಯ ಪ್ರಮುಖ ಜಲಾಶಯಗಳೆಲ್ಲವೂ ನೀರಿನ ಅಭಾವವನ್ನು ಎದುರಿಸ್ತಾ ಇವೆ. ಮುಂದಿನ ಕೆಲ ದಿನಗಳಲ್ಲಿ ಸಮರ್ಪಕ ಮಳೆಯಾಗದಿದ್ದರೆ ಕುಡಿಯುವ ನೀರು, ನೀರಾವರಿ ಹಾಗೂ ಜಲಾಶಯ ನಿರ್ವಹಣೆ ದೊಡ್ಡ ಸವಾಲಾಗಿ ಪರಿಣಮಿಸುವ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ.